ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಕೆಲವು ದಿನಗಳಿಂದ ಅಶ್ವಿನಿ ಗೌಡ ಫ್ಯಾನ್ಸ್ ಮತ್ತು ಗಿಲ್ಲಿಯ ಫ್ಯಾನ್ಸ್ ನಡುವೆ ದೊಡ್ಡದಂಥ ಹೋರಾಟ, ಪ್ರತಿ ಹೋರಾಟ, ಆಪಾದನೆ, ಬೇರೆ ಬೇರೆ ತರಹದ ಒಂದು ಕೋಲಾಹಲ, ಗೊಂದಲ ಕೂಡ ಏರ್ಪಟ್ಟಿತ್ತು. ಅದರಲ್ಲೂ ಮುಖ್ಯವಾಗಿ ಕರವೇ ಎಂಟ್ರಿ ಆದ ನಂತರ ಗಿಲ್ಲಿ ಫ್ಯಾನ್ಸ್ ರೊಚ್ಚಿಗಿದ್ದು ಕೋಟಿ ಕೋಟಿ ಲೆಕ್ಕದಲ್ಲಿ ಓಟನ್ನು ಕೂಡ ಹಾಕಿದ್ರು. ಎಲ್ಲವೂ ಕೂಡ ಆಗ್ತಾ ಇರುವುದರ ಬೆನ್ನಲ್ಲಿದೀಗ ಇದೀಗ ಒಬ್ಬೊಬ್ಬರಾಗಿ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ ಮತ್ತು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ವಿನ್ ಕೂಡ ಆಗುತ್ತೆ. ಒಂದು ಹಂತಕ್ಕೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿಯವರ ನಡುವೆ ಈ ಫ್ಯಾನ್ಸ್ ವಾರ್ ಅಥವಾ ವೋಟಿಂಗ್ ಪ್ಯಾಟರ್ನ್ ಅಥವಾ ಗೆದ್ದೇ ಗೆಲ್ತಾನೆ, ಗೆಲ್ದಿದ್ರೆ ಹಂಗಾಗುತ್ತೆ, ಗೆಲ್ದಿದ್ರೆ ಹಿಂಗಾಗುತ್ತೆ ಅನ್ನುವಂಥ ಮಾತು ತಾರಕ್ಕೇರುತ್ತಾ ಇರುವುದರ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ಅನಿಸಿತ್ತು, ಇಲ್ಲ ಕರವೇ ಒತ್ತಡಕ್ಕೆ ಮಣಿದಂಥ ಬಿಗ್ ಬಾಸ್ ಅಶ್ವಿನಿಯವರನ್ನ ಗೆಲ್ಲಿಸ್ಬಿಡ್ತಾರೆ ಅನ್ನುವಂಥ ಒಂದು ಮಾತು ಅತಿರೇಕಕ್ಕೆ ಹೋಯಿತು ಮತ್ತು ಅದು ಟ್ರೆಂಡಿಂಗ್ನಲ್ಲಿ ಕೂಡ ಇತ್ತು. ಅದರ ಮಧ್ಯೆ ಎಂಟ್ರಿ ಕೊಟ್ಟಂಥ ಶಿವಣ್ಣ ನೇರವಾಗಿ ವಿನ್ನರನ್ನು ಅನೌನ್ಸ್ ಮಾಡಿಬಿಟ್ರು. ಇವತ್ತು ಸುದೀಪ್ ಅವರು ಅನೌನ್ಸ್ ಮಾಡ್ತಾರೆ ಯಾರಂತ. ಆದರೆ ಕಳೆದ 2 ದಿನಗಳ ಹಿಂದೆ ಒಂದು ಸ್ಟೈಲ್ ಮುಖಾಂತರ, ಶಿವಣ್ಣ ಸ್ಟೈಲ್ ಮುಖಾಂತರ ಶಿವಣ್ಣನವರು ಬಿಗ್ ಬಾಸ್ ಸೀಸನ್ ವಿನ್ನರ್ನ ಅನೌನ್ಸ್ ಮಾಡಿಬಿಟ್ರು. ಅಷ್ಟಕ್ಕೆ ಆ ಎರಡೂ ಫ್ಯಾನ್ಸ್ನ ನಡುವೆ ನಡೀತದಂಥ ಒಂದು ಹೋರಾಟ ಮಕಾಡೆ ಮಲಗೋಯ್ತು. ಹಾಗಾದರೆ ಶಿವಣ್ಣ ಏನಂದ್ರು ಮತ್ತು ಶಿವಣ್ಣ ಯಾರಿಗೆ ಸಪೋರ್ಟ್ ಮಾಡಿದ್ರು ಮತ್ತು ಅನೌನ್ಸನ್ನು ಕೂಡ ಯಾರ ಹೆಸರನ್ನ ಅನೌನ್ಸ್ ಮಾಡಿದ್ರು, ಇವೆಲ್ಲವನ್ನು ನೋಡೋಣ ಮತ್ತು ಅದಕ್ಕೆ ಇರುವಂಥ ಹಿನ್ನೆಲೆ ಕೂಡ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಆಗ್ತಿರುವಂಥ ಎಪಿಸೋಡ್ನಲ್ಲಿ 6ನೇ ಎಲಿಮಿನೇಷನ್ ಮುಕ್ತವಾಗಿದೆ. ಅದು ಹಾಟ್ ಫೇವ್ರೇಟ್ ಆದಂಥ ಒಬ್ಬ ವ್ಯಕ್ತಿ ಕೂಡ ಹೋಗಿದ್ದಾರೆ. ಅದಾದ ನಂತರ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಮತ್ತು ನನ್ನ ಮಟ್ಟಿಗೆ ಅವರು ಅನ್ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟ್ ಟು ಬಿ ಇನ್ ದ ಟಾಪ್ 6 ಅಂತ ಹೇಳ್ಬೋದು. ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಮತ್ತೊಂದು ಫೀಮೇಲ್ ಕ್ಯಾಂಡಿಡೇಟ್ ಕೂಡ ಎಲಿಮಿನೇಷನ್ ಆಗಿದ್ದಾರೆ. 3 ಜನ ಎಲಿಮಿನೇಷನ್ ಆಗಿದ್ದಾರೆ. ಅಂದರೆ 6th ಎಲಿಮಿನೇಷನ್, 5th ಎಲಿಮಿನೇಷನ್, 4th ಎಲಿಮಿನೇಷನ್ ಆಗಿದೆ. ಅಷ್ಟರ ಮಟ್ಟಿಗೆ 3 ಜನ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಮತ್ತು ಸುದೀಪ್ ಅವರು ಈಗ ಒಳಗಡೆ ಎಂಟ್ರಿ ಕೊಟ್ಟು 3 ಜನರ ಹೊರಗಡೆ ಕರ್ಕೊಬರುವಂಥ ಒಂದು ಸನ್ನಿವೇಶ ಶೂಟ್ ಆಗ್ತಿದೆ. ಇದರ ಮಧ್ಯೆ ಕಳೆದ ಒಂದು 20 ಡೇಸಿಂದ ಒಂದು ಕೋಲಾಹಲ ಇದ್ದಿತ್ತು. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡರನ್ನ ಹೈಲೈಟ್ ಮಾಡಿದಾಗ, ಧ್ರುವಂತ್ ಅವ್ರನ್ನ ಪ್ರೇಸ್ ಮಾಡಿದಾಗ, ಧ್ರುವಂತ್ ಅವರಿಗೆ ಕಿಚ್ಚನ ಸೀಸನ್ ಚಪ್ಪಾಳೆ ಕೊಟ್ಟಾಗ, ಕಾಂಟ್ರವರ್ಸಿ ಆದ ನಂತರ ಅದನ್ನು ವಾರದ ಚಪ್ಪಾಳೆ ಕನ್ವರ್ಟ್ ಮಾಡಿದ ನಂತರ, ಅದಾದ ನಂತರ ಅವರನ್ನು ಮನೆಯಿಂದ ಹೊರಗೆ ಹಾಕುವಂಥ ಸಂದರ್ಭ, ಅದಕ್ಕೆ ಪ್ರತ್ಯುತ್ತರವಾಗಿ ಸುದೀಪ್ ಅವರು ಕೊಟ್ಟಂಥ ಉತ್ತರ, ಅದು ವೈಯಕ್ತಿಕ ಉತ್ತರ, ಚಪ್ಪಾಳೆ ವೈಯಕ್ತಿಕ ಉತ್ತರ, ಅದಕ್ಕೆ ಸೋಷಿಯಲ್ ಮೀಡಿಯಾದಂತೆ ಬಂದಂಥ ಒಂದು ವೈಯಕ್ತಿಕ ಚಪ್ಪಾಳೆ ಆದರೆ ನೀವು ಮನೇಲಿ ಕೊಟ್ಕೋಬೇಕು, ಯಾಕೆ ಸಾರ್ವಜನಿಕ ವೇದಿಕೆಯಲ್ಲಿ ಕೊಟ್ಟರೆ ಎನ್ನುವಂಥ ಪ್ರತ್ಯುತ್ತರ, ಇವೆಲ್ಲ ಕೂಡ ಒಂದು ಆರೋಪ ಪ್ರತ್ಯಾರೋಪ ಎಲ್ಲ ಕೂಡ ಇದ್ದಿತ್ತು. ಮತ್ತು ಸುದೀಪ್ ಅವರ ಮಾತುಗಳು ಕೂಡ ಗಿಲ್ಲಿ ಅಥವಾ ಅಶ್ವಿನಿ ಗೌಡ ಅಥವಾ ಯಾರೇ ಸ್ಪರ್ಧಿ 50 ಲಕ್ಷ ಗೆದ್ದಾಗ ನಿಮ್ಗೆ ಯಾರಿಗೂ ಕೊಡಲ್ಲ, ಮತ್ತು ಅಮೌಂಟನ್ನು ನೀವು ಜಾಸ್ತಿ ಫ್ಯಾನ್ಸ್ ಆಗಿರಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅನ್ನುವಂಥ ಮಾತಾಗಿರ್ಬೋದು. ಅದಾದ ನಂತರ ಅದಕ್ಕೆ ಬಂದಂಥ ಉತ್ತರ ವೈಯಕ್ತಿಕ ಸುದೀಪ್ ಅವ್ರ ಸಿನಿಮಾ ಕೂಡ ಹೌದು, ನಾವು ಹಣ ಕೊಟ್ಟು ಸಿನಿಮಾ ನೋಡ್ತೀವಿ, ಆದರೆ ನೀವು ಕೂಡ ನಿರ್ಮಾಪಕರು ಹಣ ಜಾಸ್ತಿ ಗಳಿಸ್ರಿ, ಸಿನಿಮಾ ನಟರು ಹಣ ಜಾಸ್ತಿ ಗಳಿಸಿದ್ರು ಕೂಡ ನಮಗೆ ಹಣ ಕೊಡಲ್ಲ, ಇದು ವೈಯಕ್ತಿಕ ಅಭಿಪ್ರಾಯ ಅನ್ನುವಂಥ ಮಾತನ್ನು ಟಾಂಗ್ ಕೊಟ್ಟರು. ಇದರ ಮಧ್ಯೆ ಯಾವಾಗ ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಟಾಕ್ ವಾರ್ ಸ್ಟಾರ್ಟ್ ಆಯ್ತಲ್ಲ, ಅಂದರೆ ಫ್ಯಾನ್ಸ್ ಮಧ್ಯೆ ಟಾಕ್ ವಾರ್ ಸ್ಟಾರ್ಟ್ ಇತ್ತು. ಹೊರಗಡೆ ಮತ್ತು ಒಳಗಡೆ ಕೂಡ ಅವರು ಕಚ್ಚಾಡ್ತಾ ಇದ್ರು. ಏಜ್ ಡಿಫರೆನ್ಸ್ ಇಲ್ಲದೆ, ಸ್ಪೈನಲ್ ಕಾರ್ಡು, ಮುದುಕಿ, ಇವೆಲ್ಲವೂ ಬಂದಿತ್ತು. ಎಲ್ಲವೂ ಕೂಡ ಕನ್ಸಿಡರ್ ಮಾಡಿದಾಗ ಹೊರಗಡೆ ದೊಡ್ಡದಾದಂಥ ಒಂದು ಫ್ಯಾನ್ಸ್ ವಾರ್ ನಡೆದಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಪಾಲಿಟಿಷಿಯನ್ ಕೂಡ ಎಂಟ್ರಿ ಆಗಿಬಿಟ್ರು ಗಿಲ್ಲಿ ಪರವಾಗಿ. ಕೆಲವೊಂದು ಸಂಘಟನೆಗಳು ಕರವೇ ಅಧ್ಯಕ್ಷರು ಎಂಟ್ರಿ ಆಗಿಬಿಟ್ರು, ಕರವೇ ನಗರಾಧ್ಯಕ್ಷರು ಎಂಟ್ರಿ ಆದರು, ಜಿಲ್ಲಾಧ್ಯಕ್ಷರು ಎಂಟ್ರಿ ಆದರು. ಮಾತಿನ ಯುದ್ಧ ತುಂಬ ದೊಡ್ಡದಾಯಿತು. ಯಾವ ಲೆವೆಲ್ ಹೋಯ್ತು ಅಂದರೆ, ನಾವು ಎಂಟ್ರಿ ಆಗಲಿ, ಕರವೇ ಎಂಟ್ರಿ ಆಗಲಿಲ್ಲ ಅಂದರೆ ಬಿಗ್ ಬಾಸ್ 4ನೇ ವಾರಕ್ಕೆ ಕ್ಲೋಸ್ ಆಗುತ್ತೆ ಅನ್ನುವಂಥ ಒಂದು ಮಾತು ಬಂತು. ಅದಾದ ನಂತರ ಗಿಲ್ಲಿ ಗೆಲ್ಲಿಸ್ಬೇಕಂತ ಆ ಕಡೆಯಿಂದ ಗಿಲ್ಲಿ ಫ್ಯಾನ್ಸ್ ಆದರು, ಈ ಕಡೆಯಿಂದ ಕಾರ್ಗಳ ಮೇಲೆ ಕಾರ್ಗಳನ್ನು ಬಿಟ್ಟರು ಪ್ರಚಾರಕ್ಕಾಗಿ. ಆ ಕಡೆ ರಾಜಕಾರಣಿ ಮಳವಳ್ಳಿ MLA ಆಗಿರುವಂಥ ನರೇಂದ್ರ ಸ್ವಾಮಿ ಬಂದರು, ಮದ್ದೂರು ಮಾಜಿ MLA ಮತ್ತು ಮಾಜಿ ಸಚಿವರಾದಂಥ DC ತಮ್ಮಣ್ಣವ್ರು ಬಂದರು. ಈ ಒಂಥರ ಏನಾಯ್ತು ಅಂದರೆ, ಇದು ಪಾಲಿಟಿಕ್ಸ್ಗಿಂತ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ದೊಡ್ಡ ರೋಚಕತೆ ಇತ್ತು, ಯಾರು ಗೆಲ್ತಾರೆ. ಯಾಕಂದರೆ ಫೈನಲ್ ವಾರದಲ್ಲಿ ಈ ಹೋರಾಟ ಒಳಗಡೆ ಆಗ್ತಿರುವಂಥ ಒಂದು ಗೊಂದಲದಿಂದ, ಅಶ್ವಿನಿಯವರ ಆರ್ಭಟದಿಂದ ಕೊನೆಯ ವಾರದಲ್ಲಿ ಗಿಲ್ಲಿಯವರು ಮಕ್ಕಡೆ ಮಲಗಿಬಿಟ್ರು. ಕೊನೆ ಹೇಳಿದ್ರು, ಈ ವಾರದ ಎಪಿಸೋಡನ್ನು ಮರ್ತು ಬಿಡಿ ಅನ್ನೋಂಥ ಲೆವೆಲಿಗೆ ಅವ್ರು ಹೇಳ್ಬಿಟ್ರು ಮತ್ತು ನಿಸ್ಸಹಾಯಕರಾಗ್ಬಿಟ್ರು. ಅಂದರೆ ಅವ್ರಿಗೆ ಆ ಸ್ಟ್ಯಾಮಿನಾ ಇರಲಿಲ್ಲ, ಮೈಂಡನ್ನೇ ಡೈವರ್ಟ್ ಆಗಿಬಿಡ್ತು. ಆ ಲೆವೆಲಿಗೆ ಆದಾಗ ಶಿವಣ್ಣ ಎಂಟ್ರಿ ಕೊಡ್ತಾರೆ. ಶಿವಣ್ಣ ಎಂಟ್ರಿ ಕೊಡಬೇಕು ಅಂದರೆ ಕೊಡಬೇಕಂತ ಕೊಟ್ಟಿದ್ದಲ್ಲ. ಈಗಿನ ಒಂದು 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 ವ್ಯವಸ್ಥೆ ಹೇಗಾಗಿದೆ ಅಂದರೆ, ನೀವು ಯಾವುದೇ ಒಂದು ಫಂಕ್ಷನ್ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅಲ್ಲಿ ರಾಜಕಾರಣಿಗೆ ಹೋಯ್ತಂದರೆ ಅಲ್ಲಿ ಅವರನ್ನು ಮಾತಾಡಿಸ್ಬೇಕು, ಯಾಕೆ ಬಂದಿದ್ದೆ, ಏನು ಕಾರ್ಯಕ್ರಮವನ್ನು ಮಾತಾಡಿಸ್ಬಿಟ್ಟು ಅರ್ಧ ಅದನ್ನು ಕೇಳ್ತಾರೆ, ಅರ್ಧ ಟ್ರೆಂಡಿಂಗ್ನಲ್ಲಿರುವಂಥ ವಿಷಯಗಳನ್ನ ಈ ಮಾಧ್ಯಮ ಪತ್ರಕರ್ತರು ಕೇಳ್ತಾರೆ. ಹಾಗಾಗಿ ಶಿವಣ್ಣ ಕೂಡ ಒಂದು ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದ ವಿಷಯವನ್ನು ಜಾಸ್ತಿ ಕೇಳಿದೆ. ಬಿಗ್ ಬಾಸ್ನ ಒಂದು ಶೋವನ್ನು ಕೇಳಿದ್ರು. ಅವ್ರು ಸುದೀಪ್ ಅವರು ಆಗ ಅಲ್ಲಿ ತನಕ ಶಿವಣ್ಣನವರು ಸೈಲೆಂಟ್ ಆಗಿದ್ರು. ಆದರೆ ಸಡನ್ನಾಗಿ ಹಾಗೆ ಅಲ್ಲ, ಶಿವಣ್ಣನವ್ರಿಗೆ ಸಾಂಗ್ ಹಾಕಿದರೆ, ಶಿವಣ್ಣನವ್ರಿಗೆ ಆ್ಯಕ್ಷನ್ ಅಂದ ಕೂಡಲೇ ಅವರು ಅಲ್ಲಿ ಶಿವಣ್ಣ ಆಗಿರಲ್ಲ, ತನ್ನ ಒಂದು ಸ್ವಂತ ಒಂದು ನಿಷ್ಕಲ್ಮಶ ಮನಸ್ಸಿಂದ ಮಾತಾಡ್ತಾರೆ. ಅಲ್ಲೂ ಕೂಡ ಅವ್ರು ಹೇಳಿದ್ರು, ಇಲ್ಲ ನಾನು ಬಿಗ್ ಬಾಸ್ ಕಾರ್ಯಕ್ರಮ ನೋಡಲ್ಲ, ಆದರೂ ಕೆಲವೊಂದು ಕ್ಲಿಪ್ಸ್ ನೋಡ್ತೇನೆ, ಟೈಮ್ ಸಿಕ್ಕಾಗಿ ನೋಡ್ತೇನೆ, ಅನೌನ್ಸ್ ಮಾಡೇ ಬಿಡ್ತೇನೆ, ಗಿಲ್ಲಿ ಇಸ್ ದ ವಿನ್ನರ್ ಎನ್ನುವಂಥ ಮಾತನ್ನೋರು. ಗಿಲ್ಲಿಯೇ ಬಿಟ್ಟು ಯಾರು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಇದು ಒಬ್ಬ ಸ್ಟಾರ್
ನಟ ಮತ್ತೊಬ್ಬ ಸ್ಟಾರ್ ಪ್ರತಿಭೆಗೆ ಅಭಿಮಾನಿಯಾಗಿದ್ದು ಮತ್ತು ಶಿವಣ್ಣ ಹೇಳ್ತಾರೆ ನೋಡಿ, ನೀವು ಗಿಲ್ಲಿ ಆಡ್ತಾನೋ ಬಿಡ್ತಾನೋ, ಆದರೆ ಎಲ್ಲವನ್ನು ಕೂಡ ಮನಸ್ಸಿಂದ ಮಾಡ್ತಾನೆ. ಮನಸ್ಸಿಂದ ಲೇಜಿನೆಸ್, ಮನಸ್ಸಿಂದ ಆಟ, ಮನಸ್ಸಿಂದ ಕಾಮಿಡಿ ಎಲ್ಲವನ್ನೂ ಕೂಡ ಮಾಡ್ತಾನೆ. ಆದರೆ ಕಂಟೆಂಟ್ ಕೊಡಬೇಕು ಎನ್ನುವ ಒಂದು ವಿಚಾರದಲ್ಲಿ ಯಾವುದನ್ನು ಕೂಡ ಮಾಡಲ್ಲ. ತನಗೆ ಅನ್ಸಿದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ಲೇಜಿಯಾಗಿ ಬಿತ್ಕೊಬಿಡ್ತಾನೆ. ಅದು ಒಬ್ಬ ಪ್ರತಿಭೆಗೆ ಸಿಕ್ಕಾಗಂಥ ಒಂದು ಫಲ. ಹಾಗಾಗಿ ನಾನು ಮಿಕ್ಕಿದವ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಆದರೆ ಗಿಲ್ಲಿ ಗೆಲ್ತಾನೆ ಅಂತ ಒಂದು ಸಿಗ್ನೇಚರ್ ಸ್ಟೆಪ್ ಹಾಕ್ಬಿಟ್ರು. ಅಲ್ಲಿಂದ ಇಲ್ಲೇ ತನಕ ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ಅನ್ನುವಂಥ ಈ ಡಿಬೇಟ್ ಇದೆಯಲ್ಲ, ಈ ಪಬ್ಲಿಕ್ ಡಿಬೇಟ್ ಮಕಾಡೆ ಮಲಗಿಬಿಡ್ತು. 4 ವರ್ಷದ ಹುಡುಗಿ, 10 ವರ್ಷದ ಹುಡುಗ ಎಲ್ಲರೂ ಕೂಡ ಗಿಲ್ಲಿ ಮಾಮ ನೋಡಿ. ಗಿಲ್ಲಿ ಗೆದ್ದರೂ ಡಜನ್ ಮ್ಯಾಟರ್ ಫಾರ್ ಸೊಸೈಟಿ. ಅಶ್ವಿನಿ ಗೆದ್ದರೂ ಕೂಡ ಅದು ಸಾರ್ವಜನಿಕವಾಗಿ ಏನು ಅಲ್ಲೋಲ ಕಲ್ಲೋಲ ಬದಲಾವಣೆ ಆಗುತ್ತೆ ಅಥವಾ ರಿಫಾರ್ಮ್ ಆಗುತ್ತೆ ಅನ್ನೋದು ಎಲ್ಲ ಸುಳ್ಳು. ಇಲ್ಲೇ ತನಕ 11 ಸೀಸನ್ಗಳು ಗೆದ್ದಂಥವ್ರ ಹೆಸರು ಕೂಡ ನೆನಪಿಲ್ಲ. ಅಂಥದ್ದೆಲ್ಲ ಸುಧಾರಣೆ ಮಾಡ್ತಾರೆ, ಅದೆಲ್ಲ ಓಕೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಸ್ವಲ್ಪ ಸಮಾಧಾನಕ್ಕೆ. ಬಟ್ ಏನೋ ಬದಲಾವಣೆ ಆಗಿಬಿಡುತ್ತೆ, ಏನೋ ಭೂಮಿ ಆ ಕಡೆ ಈ ಕಡೆ ತಿರುಗೋದು ಬಿಟ್ಟತ್ತೆ, ಸೂರ್ಯ ಆ ಕಡೆ ಇರುತ್ತಲ್ಲ, ರಿಫಾರ್ಮ್ ಆಗುತ್ತೆ. ಇನ್ನೂ ಎಂಟರ್ಟೈನ್ಮೆಂಟ್ ಸ್ಟಾರ್ ಹುಟ್ಕೊಬಿಡ್ತಾರೆ. ಒಬ್ಬ ರಜನಿಕಾಂತ್ ಹುಟ್ಕೊಬಿಡ್ತಾರೆ, ಒಬ್ಬ ರಾಜ್ಕುಮಾರ್ ಹುಟ್ಕೊಬಿಡ್ತಾರೆ, ಒಬ್ಬ ಪುನೀತ್ ಹುಟ್ಕೊಬಿಡ್ತಾನೆ, ಒಬ್ಬ ಕರುನಾಡ ಚಕ್ರವರ್ತಿ ಹುಟ್ಕೊಬಿಡ್ತಾನೆ. ಎಲ್ಲವೂ ಕೂಡ ಸುಳ್ಳು. ಈಗಾಗಲೇ ಹುಟ್ಕೊಬಿಟ್ಟಿದ್ದಾರೆ, ಅವರನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಮತ್ತು ಅಂಥ ಸ್ಪರ್ಧಿಗಳು ಕೂಡ ಈಗ ಬರ್ತಾ ಇಲ್ಲ. ಆದರೆ ಜನರ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ರೀಚ್ ಮಾಡಬೇಕಾಗುತ್ತೆ. ಅಂಥ ನಿಟ್ಟಿನಲ್ಲಿ ಗಿಲ್ಲಿ ರೀಚ್ ಮಾಡ್ತಾರೆ ನಮ್ಮಂಥ ನಂಬಿಕೆ ಕೂಡ ಇದೆ. ಬಿಕಾಸ್ ಅವರು ಗ್ರೌಂಡ್ ಲೆವೆಲಲ್ಲಿ ಇದ್ದಾರೆ. ಹನುಮಂತ ಕೂಡ ಅದೇ ಥರದ ಒಬ್ಬ ವ್ಯಕ್ತಿತ್ವವಾದಂಥ ಮನುಷ್ಯ. ಅವನೆಲ್ಲೂ ಕೂಡ ಹನುಮಂತ ಇಲ್ಲೇ ತನಕ ಚೇಂಜ್ ಮಾಡಿಲ್ಲ. 16 ವರ್ಷಗಳಿಂದ ರಿಯಾಲಿಟಿ ಶೋ ಮಾಡ್ತಾಯಿದ್ದಾನೆ. ಅದು ಸಿಂಗಿಂಗ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಗೆದ್ದರೂ ಕೂಡ ಅವರು ಚೇಂಜ್ ಆಗಲಿಲ್ಲ. ಒಂದು ಲುಂಗಿಯಲ್ಲಿ ಇರ್ತಾರೆ. ಅದು ಒಬ್ಬ ಹಳ್ಳಿ ಸೊಗಡಿನ ಒಂದು ಪ್ರತಿಭೆ. ಹಾಗಾಗಿ ಶಿವಣ್ಣ ಎಂಟ್ರಿ ಆದ ನಂತರ ಬಹುತೇಕ ಇವತ್ತು ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಮತ್ತು ಅದು ಗೊತ್ತಿತ್ತು ಎಲ್ರಿಗೂ ಕೂಡ, ಒಬ್ಬರೇ ಗಿಲ್ಲಿ ಗೆಲ್ತಾನೆ ಅನ್ನೋದು ಕೂಡ ಗೊತ್ತುಂಟು. ಬೆಳಗ್ಗಿಂದ ಬೇರೆ ಬೇರೆ ಥರದ ಒಂದು ಸಮೀಕ್ಷೆ ಬರ್ತಾ ಇದೆ. ನಂಬರ್ ವೈಸ್ ಕೂಡ ಯಾರು ಎಲಿಮಿನೇಟ್ ಆಗ್ತದೆ ಎಲ್ಲವೂ ಕೂಡ ಲೀಕ್ ಆಗ್ತದೆ. ಆದರೆ ಅಧಿಕೃತವಾಗಿ ಅನೌನ್ಸ್ ಸಂಜೆ ಆಗುತ್ತೆ, ರಾತ್ರಿ ಆಗುತ್ತೆ. ಅದಕ್ಕೆ ಮೊದಲು ಶಿವಣ್ಣರು 2 ದಿನ ಮೊದಲೇ ನೋಡಿ, ನಾವೆಲ್ಲ ಯೂಟ್ಯೂಬರ್ಸು ಅಥವಾ ಬೇರೆ ಬೇರೆ ಮಾಧ್ಯಮದವರು ನಾವೆಲ್ಲ ಕೂಡ ವಿಶ್ಲೇಷಣೆ ಮಾಡ್ತಾ ಹಾಗಾಗ್ಬೋದು ಹೀಗಾಗ್ಬೋದು ಎಲ್ಲವೂ ಕೂಡ ನೋಡ್ತಾ ಇರ್ತೀವಿ. ಆದರೆ ಶಿವಣ್ಣ ಸ್ವಲ್ಪ ನೋಡಿ ಕೂಡ ಒಬ್ಬ ಪ್ರತಿಭೆಯನ್ನು ಅಥವಾ ಅವರ ಒಂದು ಪಲ್ಸನ್ನು, ಅವ್ರ ಜೊತೆಗೆ ಜನರು ಇರುವಂಥ ಒಂದು ಕನೆಕ್ಟಿವಿಟಿಯನ್ನು ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಒಂದು ಕೋಲಾಹಲ ಎಲ್ಲವನ್ನು ಕೂಡ ಸಿಂಪಲ್ ನೋಡಿದಷ್ಟೇ ಸಲೀಸಾಗಿ ವಿನ್ನರ್. ಈಗ ನಾವು ವಿನ್ನರ್ ಅನ್ಬೋದು ಅಥವಾ ಸೆಕೆಂಡ್ ಪ್ಲೇಸ್ ಅನ್ಬೋದು. ಆದರೆ ಜವಾಬ್ದಾರಿಯತ್ತ ಸ್ಥಾನದಲ್ಲಿರುವಂಥ ಶಿವಣ್ಣನಂಥವರು ಏಕಾಏಕಿ ಇವರೇ ವಿನ್ನರ್ ಎನ್ನುವಂಥ ಒಂದು ಪಟ್ಟಂತ ಹೇಳ್ತಾರಂದರೆ ಅದು ಒಬ್ಬ ನಿಜವಾದ ನಟನಿಗೆ, ಒಬ್ಬ ನಿಜವಾದ ಪ್ರಜೆಗೆ ಇರಬೇಕಾದಂಥ ಒಂದು ಜವಾಬ್ದಾರಿ. ಮತ್ತು ಅದು ಕೂಡ ಎಲ್ಲವನ್ನು ಕೂಡ ಮಕಾಡೆ ಮಲಗಿಸ್ಬಿಡ್ತು. ಮತ್ತು ಮತ್ತೊಂದು ಕಡೆ ಆಗ್ತಿರುವಂಥ ಕೋಲಾಹಲವನ್ನು ಕೂಡ ಅಷ್ಟೇ ತಣ್ಣಗಾಗಿ ಮಾಡ್ತು. ಯಾವಾಗ ಶಿವಣ್ಣ ಎಂಟ್ರಿ ಆಯ್ತಲ್ಲ, ಅಲ್ಲಿಂದ ಗಿಲ್ಲಿಯ ಲಕ್ಕೆ ಬದಲಾಯಿತು. ಗಿಲ್ಲಿಯ ಪರ ದೊಡ್ಡ ಅಲೆ ಬೀಸ್ತು. ಜೊತೆಗೆ ಶಿವಣ್ಣ ಎಂಟ್ರಿ ಆದ ನಂತರ ಮತ್ತೊಂದು ಬಳಗ ಅಂದರೆ ಅಶ್ವಿನಿ ಗೌಡ ಅವರ ಪರವಾಗಿ ಬೇರೆ ಬೇರೆ ಕೆಲಸ ಮಾಡ್ತಾರೋ ಅವರು ಕೂಡ ಮಕಾಡೆ ಮಲಗಿದ್ರು ಅಂತ ಹೇಳ್ಬೋದು. ಕೆಲವು ಗಂಟೆಗಳಲ್ಲಿ ಇದೀಗ ಸುದೀಪ್ ಅವರು ಒಬ್ಬ ಸ್ಪರ್ಧೆಯನ್ನು ಆ್ಯಸ್ ಯೂಸ್ವಲ್ ಎಕ್ಸ್ಪೆಕ್ಟೆಡ್ ಎನ್ನುವಂತೆ, ಅನ್ಎಕ್ಸ್ಪೆಕ್ಟೆಡ್ ಏನೂ ಇಲ್ಲ, ಎಕ್ಸ್ಪೆಕ್ಟೆಡ್ ಎನ್ನುವ ರೀತಿಯಲ್ಲಿ ಗಿಲ್ಲಿ ಅವರನ್ನು ವಿನ್ನರ್ ಎನ್ನುವಂಥ ಘೋಷಣೆ ಮಾಡುವ ಮುಖಾಂತರ ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಅಧಿಕೃತವಾಗಿ ಮುಕ್ತಾಯ ಹಾಡುವಂಥ, ಮಂಗಳ ಹಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಾದ ನಂತರ ಗಿಲ್ಲಿ ಕೂಡ ಶಿವಣ್ಣನವರ ಮೀಟ್ ಮಾಡ್ತಾ ಇರುವಂಥ ಸುದ್ದಿ ಅಥವಾ ಅವರ ತಂಡದವರು ಮಾತನಾಡ್ಕೊಳ್ತಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಅನೇಕ ಜನರು ಕೂಡ ಬಿಗ್ ಬಾಸ್ ಗೆದ್ದ ನಂತರ ಶಿವಣ್ಣನವರ ಮನೆಗೆ ಹೋಗಿ ಆಶೀರ್ವಾದವು ಅಥವಾ ಸಲಹೆಯನ್ನು ಕೇಳಿ ಬರ್ತಾರೆ. ಇವರು ಕೂಡ ಹಾಗಾಗಲಿ ಎನ್ನುವುದನ್ನು ಬಯಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.